ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ನಿರ್ಜನ ಪ್ರದೇಶದಲ್ಲಿ ದರೋಡೆ ಮಾಡ್ತಾ ಇದ್ದಂತಹ 7 ಮಂದಿಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಅಶೋಕನಗರ ವಿಶ್ವವಿದ್ಯಾಲಯ ಪೊಲೀಸರ ಕಾರ್ಯಾಚರಣೆ ಮೆಚ್ಚುವಂತಹ ಕೆಲಸ. ಬಂಧಿತರಿಂದ 26 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ನಿರ್ಜನ ಪ್ರದೇಶದಲ್ಲಿ ದರೋಡೆ ಮಾಡ್ತಾ ಇದ್ದಂತಹ 7 ಮಂದಿ ಖದೀಮರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಅಶೋಕನಗರ ವಿಶ್ವವಿದ್ಯಾಲಯ ಪೊಲೀಸರ ಕಾರ್ಯಾಚರಣೆ ಇದು. ಬಂಧಿತರಿಂದ ಬರೋಬ್ಬರಿ 26 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಏನು ಈ ಕರ್ತವ್ಯಕ್ಕೆ ಅಂದ್ರೆ ಈ ಕೃತ್ಯವನ್ನು ಎಸಗಿದ್ದಾರೆ ಇಂಥವರ ವಿರುದ್ಧವಾಗಿರುವಂತಹ ದೂರು ಜೊತೆಗೆ ಏನೇನು ದೂರಿದೆ ಅದನ್ನೆಲ್ಲ ಕೂಡ ಆಲಿಸಿ ಇದರ ಜೊತೆಗೆ ಅವರು ಈ ಕೃತ್ಯಕ್ಕೆ ಬಳಸ್ತಾ ಇರುವಂತಹ ಬೈಕ್ ಕಾರ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯುವತಿಯರನ್ನ ಟಾರ್ಗೆಟ್ ಮಾಡಿ ದರೋಡೆಯನ್ನ ಮಾಡ್ತಾ ಇದ್ರು. ನಿರ್ಜನ ಪ್ರದೇಶದಲ್ಲೇ ಯುವತಿಯರಿಗೆ ಮಾರಕಾಸ್ತ್ರಗಳಿಂದ ಹೆದರಿಸಿ ಚಿನ್ನಾಭರಣ ನಗದು ಎಲ್ಲವನ್ನು ಕೂಡ ದರೋಡೆ ಮಾಡ್ತಾ ಇದ್ರು. ವಿವಿಧ ಬಡಾವಣೆಗಳಲ್ಲಿ ಮನೆಗಳಲ್ಲಿ ಈ ಕನ್ನ ಹಾಕ್ತಿದ್ದಂತಹ ಖದೀಮ್ರು, ಕೆಲವು ಖದೀಮ್ರ ವಿರುದ್ಧ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ ಪೊಲೀಸರಿಗೆ. ಓರ್ವ ಖದೀಮನ ಮೇಲೆ ಈ ಹಿಂದೆ ಫೈರಿಂಗ್ ಕೂಡ ನಡೆದಿತ್ತು ಅಂತ ತಿಳಿಸಿದ್ದಾರೆ. ಆದರೂ ಸಹ ತನ್ನ ಕೆಟ್ಟ ಚಾಳಿಯನ್ನ ಬಿಟ್ಟಿಲ್ಲ. ಇದೀಗ ಮತ್ತೆ ಪೊಲೀಸರ ವಶಕ್ಕೆ ಸಿಲುಕಿದ್ದಾನೆ ಖದೀಮ. ಹಾಗಾಗಿ ಪೊಲೀಸರು ಈಗ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಈಗ ಯಾವ ರೀತಿಯಾಗಿ ಖದೀಮರಿಗೆ ಗ್ರಿಲ್ ಮಾಡಬೇಕೋ ಅದು ಗ್ರಿಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಪೊಲೀಸರು. ಕಲಬುರಗಿ ನಗರದ 2 ಪೊಲೀಸ್ ಠಾಣೆಯಲ್ಲಿ ಜರುಗಿದ ಉತ್ತಮ ಪತ್ತೆ ಕಾರ್ಯದ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದರಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಮತ್ತು ಅಶೋಕನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಟ್ಟು 3 ವಿವಿಧ ಪತ್ತೆ ಕಾರ್ಯಗಳು ನಡೆದಿದ್ದಾವೆ. 7 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಬಂಧಿತರಿಂದ ಸುಮಾರು 26 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನಾಭರಣ, ಬೆಳ್ಳಿ ಮತ್ತು ಕ್ಯಾಶ್ ಮತ್ತು ಕೃತ್ಯಕ್ಕೆ ಉಪಯೋಗಿಸಿಕೊಂಡಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ 3 ಪತ್ತೆ ಕಾರ್ಯಗಳಲ್ಲಿ ಪ್ರಥಮವಾಗಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರಲ್ಲಿ 3 ಈ ರಾಬ್ರಿ ಪ್ರಕರಣಗಳು ನಡೆದಿದ್ವು. ಆ ದರೋಡೆ ಪ್ರಕರಣಗಳಲ್ಲಿ ನಮಗೆ ಡಿಸೆಂಬರಲ್ಲಿ ಒಂದು ಪ್ರಕರಣ ಆಗುತ್ತೆ. ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರ ಈಗ ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಮೆಚ್ಚುಗೆಯನ್ನ ಕೂಡ ಅಲ್ಲಿನ ವರಿಷ್ಠರು ವ್ಯಕ್ತಪಡಿಸಿದ್ದಾರೆ. ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಮೈಸೂರು ಸಂಬಂಧಪಟ್ಟಂತೆ ಈಗ ನಿರ್ಜನ ಪ್ರದೇಶದಲ್ಲಿ ದರೋಡೆಗೆ ಸಂಬಂಧಪಟ್ಟಂತೆ ಅಶೋಕನಗರ ವಿಶ್ವವಿದ್ಯಾಲಯ ಪೊಲೀಸರ ಕಾರ್ಯಾಚರಣೆ ನಡೆದಿದೆ.